ಏನ್ ಗುರು ಇದು ನಾನು ಇಲ್ಲಿ ತನಕ ನೋಡಿ ಟ್ರೈಲರ್ಸ್ ಒನ್ ಸೈಡ್ ಆದ್ರೆ ಈ ರಾಜಾಸಾಬ್ ಟ್ರೈಲರ್ 2.0 ಒನ್ ಸೈಡ್ ಆಗಿದೆ ಗುರು. ಮಾರುತಿ, ಐ ರಿಯಲಿ ಡಿಂಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು ಬ್ರೋ. ಆ ರೇಂಜ್ ಕೊಟ್ಟಿದ್ಯಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮನ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ರಾಜಾಸಾಬ್ ನ 2ನೇ ಟ್ರೈಲರ್ ರಿಲೀಸ್ ಆಗಿದೆ. ಏನ್ ಸೈಕ್ ಆಗಿದೆ ಗೊತ್ತಾ. ಲಾಸ್ಟ್ ಟ್ರೈಲರ್ ಇದ್ರ ಮುಂದೆ ಏನು ಅಲ್ಲ ಅನ್ನೋ ತರ ಫೀಲ್ ಆಗ್ತಿದೆ. ಪ್ರಭಾಸ್ ಫ್ಯಾನ್ಸ್ ಕಂತೂ ಒಂದು ಒಳ್ಳೆ ಹಬ್ಬ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು VFX ವರ್ಕ್ ಮಾತ್ರ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ನನ್ ಪರ್ಸನಲಿ ಕ್ರೊಕೊಡೈಲ್ ಫೈಟ್, ಆ ದೈತ್ಯ ಮನುಷ್ಯನ್ ಮತ್ತೆ ಸಂಜಯ್ ದತ್ ಅವರ CG ಸೀನ್ಸ್ ತುಂಬಾ ಇಷ್ಟ ಆಯ್ತು. ಇನ್ನು ಈ ಟ್ರೈಲರ್ ನೋಡಿದ್ಮೇಲೆ ಫ್ಯೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಅನ್ಸಿದ್ದು ಯಾವ್ದಾವ್ದು ಅಂತಂದ್ರೆ, ನಂಬರ್ 1, ದೇವನಗರದ ಜಮೀನ್ದಾರಿ ಗಂಗಮ್ಮ ದೇವಿ ಅವರು ಯಾಕೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂತ. ನಂಬರ್ 2 ಬಂದು ಪ್ರಭಾಸ್ ಅವರು ಯಾಕೆ ಅವರಾಗಿದ್ದ ಅವರೇ ಕನಕರಾಜು ಅವ್ರನ್ನ ಕೂಗ್ತಾರೆ, ಮತ್ತೆ ಇವರಾಗಿದ್ದ ಇವರೇ ಯಾಕೆ RR ಬಂಗ್ಲೆಗೆ ಹೋಗ್ತಾರೆ ಅನ್ನೋದು. ನಂಬರ್ 3, ಅಲ್ಲಿ ಕಾಣಿಸೋ ಅಷ್ಟೊಂದು ಅಮೌಂಟ್ ಯಾರ್ದು. ನಂಬರ್ 4 ಬಂದು ಪ್ರಭಾಸ್ ಅವ್ರನ್ನ ಹಿಪ್ನೋಟೈಸ್ ಮಾಡ್ತಾರೆ, ಅದು ಯಾಕೆ ಅಂತ ಅನ್ನೋದು. ನಂಬರ್ 5 ಬಂದು 3 ಹೀರೋಯಿನ್ಸ್ ಜೊತೆ ಪ್ರಭಾಸ್ ಅವರ ಕೆಮಿಸ್ಟ್ರಿ ಹೇಗೆ ವರ್ಕೌಟ್ ಆಗಿದೆ ಅನ್ನೋದು. ಇದಿಷ್ಟೇ ಅಲ್ಲ, ಪ್ರಭಾಸ್ ಅವರ ಆಕ್ಷನ್ಸ್ ಅಂಡ್ ಟೈಮಿಂಗ್ಸ್ ಈ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಪ್ರಭಾಸ್ ಅವರು ಇದೇ ಫಸ್ಟ್ ಟೈಮ್ ಹಾರರ್ ಫಿಲಂ ಮಾಡ್ತಿರೋದು, ಸೊ ಅವ್ರ ಕಾಮಿಡಿ ಹೇಗೆ ಬಂದಿದೆ ಅಂತ ಕಾದ್ ನೋಡ್ಬೇಕು. ಇನ್ನು ಈ ಫಿಲಂ ಸ್ಟೋರಿ ಬಂದು ಪ್ರಭಾಸ್ ಅವ್ರಿಗೆ ಮತ್ತೆ ಗಂಗಮ್ಮ ದೇವಿ ಅವ್ರಿಗೆ ಅಂಡ್ ಸಂಜಯ್ ದತ್ ಅವ್ರಿಗೆ ಮಧ್ಯೆ ಯಾವ್ದೋ ಒಂದು ಸಂಬಂಧ ಇರುತ್ತೆ. ಸಂಜಯ್ ದತ್ ಅವರು ಇಲ್ಲಿ ತೀರ್ಕೋತಾರೆ, ಅದರಿಂದ ರಾಜಾ ಸಾಬ್ ಅಂದ್ರೆ ಪ್ರಭಾಸ್ ಅವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ಗಂಗಮ್ಮ ದೇವಿ ಅವರು ಅವ್ರನ್ನ ದೂರ ಬೆಳೆಸ್ತಾರೆ. ಯಾವ್ದೋ ಒಂದು ರೀಸನ್ ಇಂದ ಪ್ರಭಾಸ್ ಅವ್ರಿಗೆ ಅಮೌಂಟ್ ಅವಶ್ಯಕತೆ ಅಥವಾ ಪ್ರಾಬ್ಲಮ್ ಬರುತ್ತೆ. ಇನ್ ಸರ್ಚ್ ಆಫ್ ದಟ್ ಹೋದಾಗ ಕನಕರಾಜು ಅವರ ಬಗ್ಗೆ ತಿಳ್ಕೊಳ್ಳುವಂತ ಟೈಮ್ ಬರುತ್ತೆ. ಅಂಡ್ ಅಲ್ಲಿಂದ ಪ್ರಭಾಸ್ ಅವರು ಮತ್ತೆ ಸಂಜಯ್ ದತ್ ಅವರ ಮಧ್ಯೆ ನಡೆಯುವಂತ ಬ್ಯಾಟಲ್ ಈ ಫಿಲಂ ಆಗಿದೆ. ಇನ್ನು ಈ ಫಿಲಂ ಅಲ್ಲಿ ಪ್ರಭಾಸ್ ಅವ್ರ ಜೊತೆ ಸಂಜಯ್ ದತ್, ಬೊಮ್ಮನ್ ಇರಾನಿ, ಮಾಲ್ವಿಕಾ ಮೋಹನ್, ನಿಧಿ ಅಗರ್ವಾಲ್ ಮತ್ತೆ ರಿದ್ದಿ ಕುಮಾರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಫಿಲಂ ನ VFX ತುಂಬಾ ಚೆನ್ನಾಗಿ ಬಂದಿದೆ. ಫಿಲಂ ಅಲ್ಲಿ 30% ಅಷ್ಟು VFX ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಈ ಫಿಲಂ ನ ಪಿಲ್ಲರ್ ಅವ್ರ ಡೈರೆಕ್ಟರ್ ಬಂದು ಮಾರುತಿ ಅವರು. ಇನ್ನು ಇದಕ್ಕೆ ಮ್ಯೂಸಿಕ್ ಕೊಡ್ತಾ ಇರೋದು ತಮನ್ ಎಸ್. ಈ ಫಿಲಂ ಟ್ರೈಲರ್ ನೋಡಿದ್ಮೇಲೆ BGM ತುಂಬಾ ಇಂಪ್ರೆಸಿಂಗ್ ಆಗಿತ್ತು. ಸೊ ಇನ್ನ ಹೈ ಎಕ್ಸ್ಪೆಕ್ಟೇಷನ್ಸ್ ನ ಥಿಯೇಟರ್ ಅಲ್ಲಿ ಫೀಲ್ ಮಾಡಬಹುದು ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, VFX ಇದೆ, ಅದನ್ನೆಲ್ಲ ಆಲ್ರೆಡಿ ಟ್ರೈಲರ್ 1 ಅಲ್ಲಿ ನಾನು ಹೇಳಿದೀನಿ. ಸೊ ಟೋಟಲಿ ಇದೊಂದು ಮಸ್ಟ್ ಹಾರರ್ ಕಾಮಿಡಿ ಇರುವಂತ ಫಿಲಂ. ತುಂಬಾ ಚೆನ್ನಾಗಿ ರಿಚ್ ಆಗಿ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಹಾರರ್ ಫಿಲಂ ಇಷ್ಟ ಅವರೆಲ್ಲ ಫ್ಯಾಮಿಲಿ ಜೊತೆನೆ ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.